ನಿರ್ಣಾಯಕ ಘಟ್ಟ ತಲುಪಿದೆ ನೇತ್ರಾವತಿ ತೀರದ ಪ್ರಕರಣ. ಈವರೆಗೆ ದೂರುದಾರ ತೋರಿಸಿದ್ದ ಸ್ಥಳ ಪರಿಶೀಲಿಸಿದ ಎಸ್ಐಟಿ ಪಾಯಿಂಟ್ ನಂಬರ್ 6 ಹೊರತುಪಡಿಸಿ ಬೇರೆಲ್ಲೂ ಕೂಡ ಕಳೆಬರ ಪತ್ತೆಯಾಗಿಲ್ಲ. ಈವರೆಗೆ 17 ಜಾಗದಲ್ಲಿ ಪರಿಶೋಧನೆಯನ್ನ ಎಸ್ಐಟಿ ಮಾಡಿದೆ. ಅಂದ್ರೆ 17 ಜಾಗದಲ್ಲಿ ಇಲ್ಲಿವರೆಗೂ ಶೋಧ ಕಾರ್ಯ ಮಾಡಿರೋದು. ಪಾಯಿಂಟ್ ನಂಬರ್ 6 ಅಲ್ಲಿ ಪುರುಷನ ಅಸ್ಥಿಪಂಜರ ಬಿಟ್ಟರೆ ಬೇರೇನೂ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಇದೆ. ಇನ್ನು ಘಟನೆಗಳ ಬಗ್ಗೆ ದಾಖಲೆಯನ್ನ ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಅಂದರೆ ಈತ ಏನೋ ದೂರುದಾರ ಆರೋಪವನ್ನು ಮಾಡಿದ 1994ರಿಂದ 2014ರವರೆಗೆ ನಡೆದಿದೆ ಎನ್ನಲಾದ ಘಟನೆಗಳ ದಾಖಲೆಯನ್ನ ಸಂಗ್ರಹ ಮಾಡಿದ್ದಾರೆ. ಅಂದರೆ ನಾನು 100 ಶೋಗಳನ್ನು ಹೂತು ಹಾಕಿದ್ದೇನೆ ಆ ಟೈಮ್ನಲ್ಲಿ ಅಂತ ಹೇಳಿದ್ದ. ಹಾಗಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ, ಬೆಳ್ತಂಗಡಿ ಪೊಲೀಸ್ ಠಾಣೆ ಹಾಗೆ ಸ್ಥಳೀಯ ಪೊಲೀಸ್ ಠಾಣೆಯ ದಾಖಲೆ ಪತ್ರಗಳನ್ನು ಎಸ್ಐಟಿ ಅವರು ಪರಿಶೀಲನೆ ಮಾಡಿದ್ದಾರೆ. ದೂರುದಾರನ ಹೇಳಿಕೆಗೂ ದೊರೆತ ದಾಖಲೆ ಪತ್ರಗಳಿಗೂ ತಾಳೆಯಾಗಿದೆ ಅಂತೆ ನೋಡಿ. ಇಲ್ಲಿರೋದು ಪಾಯಿಂಟು. ಆತ ಏನು ಆರೋಪಗಳನ್ನು ಮಾಡಿದ್ದ ಅದಕ್ಕೆ ಮತ್ತೆ ಅಲ್ಲಿರುವಂತಹ ದಾಖಲೆ ಪತ್ರಗಳಿಗೆ ಒಂದಕ್ಕೊಂದು ಸಾಮ್ಯತೆ ಇದೆ ಅನ್ನೋದು ಗೊತ್ತಾಗಿದೆ. UDR ಅಸಹಜ ಸಾವು, ಅನಾಥ ಶವಗಳ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಎಸ್ಐಟಿ ಅವರು. ಅಂದರೆ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣನ, ಅಥವಾ ಕೊಲೆ ಮಾಡಿ ಬಿಸಾಕಿದ್ದ, ಅಥವಾ ನದಿಗೆ ಹಾರಿ ಸತ್ತು ಹೋಗಿದ್ದ, ಉರುಳು ಹಾಕ್ಕೊಂಡಿದ್ದ, ಯಾವ ಇಸ್ವಿಲ್ ಸತ್ತಿದ್ದು ನೋಡಿ. ಆತ ಏನು ಹೇಳಿದ್ದಾನೆ ದೂರುದಾರ, 1994 ಅಲ್ಲಿಂದ ಇಲ್ಲಿವರೆಗೂ ಸುಮಾರು 20 ವರ್ಷಗಳ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಆತ ಹೇಳಿರೋದು ನಿಜ ಅನ್ನೋದು ಒಂದೊಂದೇ ಗೊತ್ತಾಗ್ತಿದೆ ಅಂತೆ. ಅಂದರೆ ಅಲ್ಲಿ ಶವ ಹೆಂಗೆ, ಯಾರ್ದು ಶವ, ಏನಾಗಿತ್ತು, ಕೊಲೆನ ಆತ್ಮಹತ್ಯೆ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಹೌದು, ಆತ ಹೇಳಿದಂಥ ಅವಧಿಯಲ್ಲಿ ಒಂದು ಶವ ಸಿಕ್ಕಿತ್ತು, ಅಥವಾ ಒಬ್ಬ ಮಹಿಳೆಯ ಡೆಡ್ ಬಾಡಿಯಲ್ಲಿ ಪತ್ತೆಯಾಗಿತ್ತು. ಈ ಥರದ ಲಿಂಕ್ ಸಿಗ್ತಾ ಹೋಗ್ತಾ ಇದೆ.